ಜ್ಯೋತಿಷಾಸ್ತ್ರದ ಅನುಸಾರವಾಗಿ ಇವತ್ತಿನ ಕಾಲಮಾನದಲ್ಲಿ ಎಷ್ಟೋ ಮನೆಗಳಲ್ಲಿ ಒಳ್ಳೆಯ ಹುಡುಗನಿಗೆ ಹೆಣ್ಣು ಸಿಗ್ತಾ ಇಲ್ಲ, ಒಳ್ಳೆಯ ಹೆಣ್ಣಿಗೆ ಒಂದು ಒಳ್ಳೆಯ ಮನೆಯಿಂದ ಗಂಡು ಸಿಗ್ತಾ ಇಲ್ಲ. ಇದಕ್ಕೆ ಬಹುಮುಖ್ಯವಾದ ಕಾರಣ ಇಬ್ಬರಲ್ಲಿಯೂ ಸ್ವತಂತ್ರತೆ ಇದೆ, ಇಬ್ಬರಲ್ಲಿಯೂ ವಿದ್ಯಾ ವಿನಯ ವಿವೇಕ ಇದೆ, ಇಬ್ಬರೂ ಸುಸಂಸ್ಕೃತರಾಗಿದ್ದಾರೆ. ಆದರೂ ಯೋಗ್ಯವಾದ ವರ ಕನ್ಯೆಗೆ ಸಿಗ್ತಾ ಇಲ್ಲ, ಕನ್ಯೆಗೆ ವರ ಸಿಗ್ತಾ ಇಲ್ಲ. ಏನಾದರೂ ಕೇಳಿದರೆ ಹೆಣ್ಣಿನ ಸಂಖ್ಯೆ ಕಡಿಮೆ ಇದೆ, ಗಂಡಿನ ಸಂಖ್ಯೆ ಜಾಸ್ತಿ ಇದೆ, ಹೆಣ್ಣುಗಳ ಡಿಮಾಂಡ್ ಜಾಸ್ತಿ ಇದೆ, ಗಂಡುಗಳ ಡಿಮಾಂಡ್ ಜಾಸ್ತಿ ಇದೆ. ಈ ಕಥೆಗಳನ್ನೆಲ್ಲ ಹೇಳ್ತಾರೆ. ಆದರೆ ವಾಸ್ತವ ಸತ್ಯ ಇದೇ. ನಾವು ಒಂದು 50-100 ವರ್ಷಗಳ ಹಿಂದೆ ಹೋದರೆ ನಾವು ನೋಡಬಹುದು, ಪ್ರತಿಯೊಬ್ಬ ಹೆಣ್ಣಿಗೂ ಒಂದು ಗಂಡು ಸರಳವಾಗಿ ಸಣ್ಣ ವಯಸ್ಸಿನಲ್ಲೇ ಮದುವೆ ಮಾಡಿ ಹೋಗ್ಬಿಡ್ತಿದ್ರು. ಇವತ್ತು ಕಾಲಮಾನ, ದೇಶಾಚಾರ, ಸಂಪ್ರದಾಯ, ನೀತಿ, ಜೀವನ ಮಾಡುವ ಶೈಲಿ ಬದಲಾಗಿರೋದ್ರಿಂದ, ವಿದ್ಯಾಭ್ಯಾಸಕ್ಕೆ, ಸಂಪಾದನೆಗೆ ಹೆಚ್ಚು ಆದ್ಯತೆ ಇರುವುದರಿಂದ ಇವತ್ತಿನ ಕಾಲಮಾನದಲ್ಲಿ ವಿವಾಹ ವಿಘ್ನಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಜಾತಕವನ್ನು ನೋಡುವಾಗ ಬಹಳ ವೈಜ್ಞಾನಿಕವಾಗಿ, ಬಹಳ ವ್ಯವಸ್ಥಿತವಾಗಿ ಸಪ್ತಮ ಭಾವ, ಕಳತ್ರಕಾರಕನಾದ ಶುಕ್ರ, ಹೀಗೆ ಅನೇಕ ವಿಷಯಗಳನ್ನು ಸರಿಯಾಗಿ ಪರಿಶೀಲಿಸಿದಾಗ ಸಮಾಜ, ಕಾಲಮಾನ, ದೇಶಾಚಾರ ಮತ್ತು ಜಾತಕ ಸರಿಯಾಗಿ ನೋಡಿದರೆ ಮಾತ್ರ ನಿರ್ದಿಷ್ಟವಾದ ಕಂಕಣಬಲ, ವಿವಾಹ ಯೋಗವನ್ನು ಹೇಳಬಹುದು. ನಮಸ್ಕಾರ.